ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮದೊಂದು ಪ್ರತಿಭಟನೆಗೆ ಸೇರಿದಂಥ ನಮ್ಮ ಅನಂತಪುರ ತ್ಯಾಗರು ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ಪದಾಧಿಕಾರಿಗಳು ಹಾಗೂ ಪತ್ರಿಕಾ ಮಿತ್ರರೇ, ಈಗಾಗಲೇ ಸಾಕಷ್ಟು ಜನ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಹೆಂಡ ಇದು ಯಾವ ರೀತಿ ಆಗ್ತಾ ಇದೆ ಅಂತಂದರೆ, ಈ ರೈತರು ಈಗ ಮಳೆಗಾಲ ಬಂತು, ಏನೋ ವ್ಯವಸಾಯ ಸ್ಟಾರ್ಟ್ ಮಾಡಬೇಕು. ನಾನು ನೋಡಿದಂಥದ್ದು ನಮ್ಮ ಮನೆ ಕೆಳಗೆ ಒಬ್ಬರು ಬಂದು, ಅಣ್ಣ ನಾವು ಇವತ್ತು ಗದ್ದೆ ಮಾಡೋದು ಬೇಡ ಅಂತ ಕೇಳಿದ. ಅಲ್ಲಿ ಹಂಡದ ಬಾಟ್ಲಿ ಹಾಕಿ ಅವನು ಗದ್ದೆ ಮಾಡಿ ಭತ್ತದು ಇನ್ಕಮ್ ಲಾಭ ಮಾಡೋದಕ್ಕಿಂತ ಹಂಡದ ಬಾಟ್ಲಿ ಹಾಸ್ಲಿಕ್ಕೆ ಆಳಿ ಕೊಡೋದೇ ಅವನಿಗೆ ದೊಡ್ಡ ತರಬೇತಿ ಆಗಿದೆ. ಈ ವರ್ಷ ನಾನು ಗದ್ದೆನ ಹಾಳುಗೆಡಿಸ್ತೀನಿ ಅಂತ ಕಾರಣ ಎಷ್ಟೇ, ಹಂಡದ ಬಾಟ್ಲಿ ಹಾಸ್ಲಿಕ್ಕೆ ಆಗ ಹಂಗೆ ಗದ್ದೆನ ಬಂದ್ಗೆಡಿಸ್ತಾ ಇದ್ದಾನೆ, ಅಂದರೆ ಕೃಷಿ ಕೆಲಸನ ಬಂದಿಡ್ತಾ ಇದ್ದಾನೆ. ಅವ್ರು ಯಾವ ರೀತಿ ಒಂದು ನೀವೇ ಇಲ್ಲೇ ನೋಡಿ, ಸಿದ್ದಾಪುರಕ್ಕೆ ಹೋಗೋರೊಳಗೆ ಒಂದು ಬೆಟ್ಟ, ಒಂದು ಫಾರೆಸ್ಟ್ ಜಾಗದಲ್ಲಿ ಒಂದು ಕಾಲ ಇದೆ, ನೀವು ಹೋದರೆ ಹೆಂಡದ ಬಾಟ್ಲಿ ಎಷ್ಟು ಸಿಗ್ತದೆ ಅಂದರೆ ಹೇಳ್ತೀವಿ. ಅದು ನಮ್ಮ ಸಿರ್ಸಿ ತಾಲೂಕಿನಲ್ಲೂ ಸಿದ್ದಾಪುರ ಎರಡು ಏರಿಯಾದಲ್ಲೂ ಅದೇ ರೀತಿ ಆಗಿದೆ. ಬಸ್ ಸ್ಟ್ಯಾಂಡ್ ಹಿಂದುಗಡೆ, ಸ್ಕೂಲ್ ಹಿಂದುಗಡೆ ಕಂಡಲ್ಲಿ ಈ ಹೆಂಡದ ಬಾಟ್ಲಿಗಳು. ಹಾಗಾಗಿ ಈಗ ತಕ್ಷಣದಲ್ಲಿ ಈಗೇನು ಅಕ್ರಮ ಹೆಂಡ ನಡೀತಾ ಇದೆ, ಅದನ್ನು ಬಂದ್ ಮಾಡಲಿಲ್ಲ ಅಂದರೆ, ಇಲ್ಲಿ ಶಾಸಕರು ಅದನ್ನು ಬಂದ್ ಮಾಡಿಸಲಿಲ್ಲ ಅಂದರೆ, ಇನ್ನು ಮುಂದಿನ ದಿನದಲ್ಲಿ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೆಯೇ ನಮ್ಮ ಕಾನ್ಸೂರು ವಸತಿ ಸ್ಕೂಲಲ್ಲಿ, ಇಂದಿರಾ ಗಾಂಧಿ ವಸತಿ ಸ್ಕೂಲಲ್ಲಿ ಗೋಕುಲನೊಬ್ಬ ವಿದ್ಯಾರ್ಥಿ ನೇಣಿಗೆ ಶರಣಾಗಿದ್ದಾನೆ ಅಂತೇಳಿ ಈಗಾಗಲೇ ಎಲ್ಲರಿಗೂ ಪತ್ರಿಕೆಯಲ್ಲಿ ಮತ್ತೊಂದು ವಿಷಯ ತಿಳ್ಕೊಂಡಿದ್ರಿ. ಆದರೆ ನಾವು ಅಲ್ಲಿ ಹೋಗಿ ಸ್ಥಳವನ್ನು ನೋಡಿದಂಥ ಸಂದರ್ಭದಲ್ಲಿ ಅವ ವಿದ್ಯಾರ್ಥಿ ನೇಣಿಗೆ ಶರಣಾಗಿದ್ದು ಯಾವ ರೀತಿಯ ಘಟನೆ ಕಂಡುಬರಲ್ಲ. ಅವನು ಅಲ್ಲಿ ಹೇಳ್ತಾರೆ, ಅವನು ಒಳಗೆ ಹೋಗ್ಕೊಂಡು ಬೋಟ್ ಹಾಕ್ಕೊಂಡಿದ್ದ, ಬಾಗಿಲು ಒಡೆದು ಓಪನ್ ಮಾಡಿದ್ವಿ ಅಂತ. ಆದರೆ ಒಡೆದು ಓಪನ್ ಮಾಡಿದ್ದಿದ್ರೆ ಆ ಡೋರ್ ಗೊತ್ತಾಗ್ತಿತ್ತು, ಅದಕ್ಕೆ ಬೋಟ್ನ ಕಳಿಸಿ ಬಿಡಬೇಕಿತ್ತು. ಅದು ಯಾವುದೂ ಆಗಿಲ್ಲ. ಅವನು ಖಾಲಿ ಒಂದು ಟವಲಲ್ಲಿ ನೇಣು ಹಾಕ್ಕೊಂಡಿದ್ದಾನಂತ. ಅವನು ಕುತ್ತಿಗೆ ಭಾಗಕ್ಕೆ ಅದ್ರ ಟವಲ್ ನೇಣು ಮಾಡ್ಕೊಂಡ್ರೆ ಅದನ್ನ ಕಟ್ಲಿಕ್ಕೆ ಬರೋಲ್ಲ, ಅಲ್ಲಿ ಕಟ್ಕೊಂಡ್ರೆ ಕುತ್ತಿಗೆ ಹಾಕೊಳ್ಳಿಕ್ಕೆ ಬರೋಲ್ಲ. ಅದು ಇದು ಎಲ್ಲದ್ರ ನೋಡಿದರೆ ಇವು ನೇಣಿಗೆ ಸಣ್ಣ ಆಗಿದ್ದಾನೆ ಇಲ್ಲೊಂದು ಮೇಲ್ ನೋಡ್ತಾಗ ಗೊತ್ತಾಗ್ತದೆ. ಹಾಗೆಯೇ ಕಿಟಕಿ, ಎಲ್ಲ ಕಿಟಕಿಗಳಿಗೂ ವಿಂಡೋ ಇಲ್ಲ, ಓಪನ್ ಇದೆ. 4 ಫೂಟ್ ವಿಂಡೋಕ್ಕೆ ಅವ್ರು ಯಾವ ರೀತಿ ಉರುಳು ಹಾಕ್ಲಿಕ್ಕೆ ಸಾಧ್ಯ? ಅವ್ರ ತಾಯಿನೂ ಕೂಡ ನಿನ್ನೆ ನಮ್ಮ ಜೊತೆ ಪತ್ರಿಕಾಗೋಷ್ಠಿಯಲ್ಲಿದ್ದರು, ಅವರು ಹೇಳಿದರು, ಕಣ್ಣೀರು ಹಾಕಿದರು. ನನ್ನ ಮಗ ಯಾವ ರೀತಿಗೂ ಅವನು ಸೂಸೈಡ್ ಮಾಡಿಕೊಳ್ಳಿಕ್ಕೆ ಸಾಧ್ಯನೇ ಅಲ್ಲ. ಏನಾದರೂ ಬಿಲ್ಡಿಂಗ್ ಮೇಲಿಂದ ಬಿದ್ದಿದ್ದಾನೆ, ಹುಡುಗರು ಹೊಡೆದಾಡ್ಕೊಂಡು ಅಥವಾ ಗೂಡಾಡ್ಕೊಂಡು ಏನೋ ಬಿದ್ದು ಸತ್ತಿದ್ದಾನೆ, ಯಾವುದೋ ಕಾರಣ ಹೇಳಿದ್ರೆ ನಾವು ಒಪ್ತಿದ್ದೆ. ಆದರೆ ನನ್ನ ಮಗ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ವಿದ್ಯಾರ್ಥಿ ಅಲ್ಲ ಅಂತ ಆ ತಾಯಿ ತನ್ನ ದುಃಖ ತೋಡ್ಕೊಳ್ತು. ಕಳೆದ ಬಾರಿ ಆ ಶಾಲೆಗೆ ಅವರು ಭೇಟಿ ಕೊಟ್ಟಾಗ ಅಮ್ಮ ಆ ಹುಡುಗನ ಕುತ್ತಿಗೆಯಲ್ಲಿ ದಪ್ಪ ಆಗಿತ್ತಂತ. ಮಗ ಯಾಕೆ ನನ್ನ ಕುತ್ತಿಗೆ ದಪ್ಪ ಆಗಿದೆ ಅಂತ ಕೇಳಿದಾಗ ಆ ಹುಡುಗೆಲ್ಲ ಒಬ್ಬರು ಶಿಕ್ಷಕರು ನನಗೆ ಕುತ್ತಿಗೆ ಪಟ್ಟಿ ಹೇಳ್ಕೊಂಡು ಎತ್ತಿದ್ದಾರೆ, ಹಾಗಾಗಿ ನನಗೆ ದಪ್ಪ ಆಗಿದೆ, ಮಾತಾಡ್ಲಿಕ್ಕೆ ಆಗಲ್ಲ ಅಂತ ಅವ್ನು ಹೇಳಿದನು. ನಿನ್ನೆ ಆ ತಾಯಿ ಹೇಳ್ಕೊಂಡು ಅಳ್ತು. ಈಗ ಮೊನ್ನೆ ಘಟನೆ ಆದಾಗ ಸ್ಕೂಲಿಗೆ ಹೋದಾಗ ಆ ಮಾಸ್ಟರ್ ಹತ್ರ ನೀವು ಹಿಂಗೆ ಮಾಡಿದ್ರೆ ಕಳೆದ ಬಾರಿ ಅಂತ ಕೇಳಿದಾಗ ಅವನು ಮಾತಾಡಲಿಲ್ಲ. ಈ ರೀತಿ ಎಲ್ಲ ಸಂಶಯ ಇದ್ದಾಗ ಸರಿಯಾದ ತನಿಖೆ ಆಗಬೇಕು, ಆ ಕುಟುಂಬಕ್ಕೆ ನ್ಯಾಯ ಒದಗಿಸಿ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಮ್ಮ ಸಿರ್ಸಿ ಮಂಡಲಪ್ಪ ಇದರಲ್ಲಿ ಸ್ಕೂಲಲ್ಲಿ ಅದು ಹಾಗೆ ಒಂದು ವಿದ್ಯಾರ್ಥಿನಿ, ಅದು ಈಗಾಗಲೇ ಹೇಳಿದರು ನಮ್ಮ ಒಂದು ವಿದ್ಯಾರ್ಥಿ ಆ ರೀತಿ 7 ತಿಂಗಳವರೆಗೆ ಇದ್ದಾಗ ಅಲ್ಲಿನ ಇಲಾಖೆ ಅವರಿಗೆ ಯಾರಿಗೂ ಗೊತ್ತಾಗಿಲ್ವ ಅದು ಹೇಗೆ ಈ ರೀತಿ ಆಗಿದೆ. ಅಲ್ಲಿ ಅಧಿಕಾರಿಗಳು ಬೇಜವಾಬ್ದಾರಿ ತಮ್ಮಿಂದಲೇ ಆಗಿದೆ. ಸ್ಕೂಲು ಮತ್ತೊಂದಕ್ಕೆ ತಿಂಗಳ ಹೋಗಿ ವಿದ್ಯಾಸಂಸ್ಥೆಗೆ ಹೋಗ್ಕೊಂಡು ಅಥವಾ ಅವ್ರ ಹಾಸ್ಟೆಲ್ಗೆ ಹೋಗಿ ಅವ್ರ ಮೆಡಿಕಲ್ ಚೆಕಪ್ ಮತ್ತೊಂದು ಆಗ್ತಾ ಇರ್ತದೆ. ಅದು ಇವ್ರು ಏನು ಮಾಡಿದ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈಗ ಎಲ್ಲ ಪಾಲಕರು ನಮ್ಮ ಮೊನ್ನೆ ಪೇಪರ್ನಲ್ಲಿ ನೋಡಿದೆ, ವಿದ್ಯಾರ್ಥಿಗಳನ್ನು ವಸತಿ ಸ್ಕೂಲಿಗೆ ಬಿಡಲಿಕ್ಕೆ ಅನುಮಾನ ಮಾಡ್ತಾ ಇದ್ದಾರೆ. ತಮ್ಮ ಮಕ್ಕಳನ್ನ ಮನೆಯಿಂದ ಓಡಾಡೋದು ಮತ್ತೊಂದಕ್ಕೆ ಈಗ ಹಾಸ್ಟೆಲಲ್ಲಿ ಬಿಡಿಸ್ಕೊಂಡು ಕರ್ಕೊಂಡ್ಲಿಕ್ಕೆ ಹೋಗ್ತಿದ್ದಾರೆ. ಈ ರೀತಿ ವ್ಯವಸ್ಥೆ ಎಲ್ಲ ಹಾಳು ಮಾಡ್ತಾ ಇದ್ದಾರೆ ಈ ಸರ್ಕಾರ. ಆದಷ್ಟು ಬೇಗ
ಇದನ್ನೆಲ್ಲ ಸರಿ ಮಾಡಬೇಕು ಅಂತೇಳಿ ಇಲ್ಲಿಯ MLA ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.